ನಮಸ್ಕಾರ ರೀ. ಬರ್ರಿ ಮಸ್ತ್ ಒಂದು ಬೆಂಕಿ ಟಾಪಿಕ್ ತಂದೀನಿ ಬರ್ರಿ. ಈಗ ರೀಸೆಂಟಾಗಿ ನೀವು ಇನ್‌ಸ್ಟಾಗ್ರಾಮ್‌ದಾಗೂ ನೋಡಿರ್ತೀರಿ ಮತ್ತು ಯೂಟ್ಯೂಬ್‌ದಾಗ ನೋಡಿರ್ತೀರಿ. ಇರಾನ್‌ದವ್ರ ಮೇಲೆ ಇಸ್ರೇಲ್, ಯು.ಎಸ್.ಎ ಸೇರಿ ಅಟ್ಯಾಕ್ ಮಾಡ್ಯಾವ. ಈ ವಿಡಿಯೋದಾಗ ಏನು ತಿಳ್ಕೊಳ್ಳೋಣ ಅಂದ್ರೆ, ಈಗ ಇರಾನ್‌ದವ್ರನ್ನ ಕಂಡ್ರೆ ಇಸ್ರೇಲ್ ಮತ್ತು ಯು.ಎಸ್.ಎಗೆ ಯಾಕೆ ಬರಲ್ಲ? ಇವ್ರ ಮೇಲೆ ಇವ್ರು ಅಟ್ಯಾಕ್ ಮಾಡುವಂಥದ್ದು ಏನಿತ್ತು? ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಇದ್ರಾಗ ಮತ್ತೆ ಇರಾನ್‌ದ್ದು ಏನು ಮಿಸ್ಟೇಕ್ಸ್ ಇದ್ವು ಅಂತ ತಿಳ್ಕೊಳ್ಳೋಣ್ರಿ. ಈಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನಾವು ಮ್ಯಾಪ್‌ದಾಗ ಇರಾನ್ ಎಲ್ಲಿ ಬರುತ್ತೆ ನೋಡ್ಬೇಕ್ರಿ. ಇರಾನ್ ಏನೈತಲ್ರಿ ಇದು ರೀ. ಆಮೇಲೆ ಇದು ಇಸ್ರೇಲ್ ರೀ. ಇಲ್ಲಿ ಬರುತ್ತಲ್ರಿ ಇದು ಇಸ್ರೇಲ್. ಇಲ್ಲಿ ಸೌದಿ ಅರೇಬಿಯಾ ಬರುತ್ತೆ ರೀ. ಇದು ಆಫ್ರಿಕನ್ ಖಂಡ. ಇದು ಇಂಡಿಯಾ, ಇಲ್ಲಿ ಪಾಕಿಸ್ತಾನ, ಇಲ್ಲಿ ಅಫ್ಘಾನಿಸ್ತಾನ ಬರ್ತಾವೆ. ಈಗ ತಿಳ್ಕೊಂಡ್ರಲ್ಲ, ಇರಾನಾಗ ಇಲ್ಲಿ ಬರುತ್ತೆ ರೀ, ಇಸ್ರೇಲ್ ಇಲ್ಲಿ ಬರುತ್ತೆ ರೀ. ಇದೆಲ್ಲ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗೊತ್ತೇನ್ರಿ ಕತೆ? ಕೋಲ್ಡ್ ವಾರ್ ಟೈಮ್ದಾಗ. ಕೋಲ್ಡ್ ವಾರ್ ಅಂದ್ರೆ ನಾವೇನು ಕರಿತೀವಿ, ಶೀತಲ ಕದನ ಅಂತ ಕರಿತೀವಿ. ಇದು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ, ಕೋಲ್ಡ್ ವಾರ್ ಅಂದ್ರೆ ಏನು? ಈಗ ಯು.ಎಸ್.ಎ ಮತ್ತು ಯು.ಎಸ್.ಎಸ್.ಆರ್ ಎರಡು ದೊಡ್ಡ ಗ್ಲೋಬಲ್ ಸೂಪರ್ ಪವರ್ಸ್ ಇವು. ಇವೇನು ಮಾಡ್ತಿರ್ತಾವು, ವರ್ಲ್ಡ್‌ದಾಗ ಯಾವುದೇ ಹೊಸ ಕಂಟ್ರಿ ಆದ್ರೂ ಅದ್ರ ಮೇಲೆ ತನ್ನ ಇನ್ಫ್ಲೂಯೆನ್ಸ್ ಹೇರಕ್ಕೆ ಟ್ರೈ ಮಾಡ್ತಿರ್ತಾವೆ. ಅವಾಗ ಇವೆರಡು ಏನು ಕೇಸಿ ಇರಾನ್ ಮೇಲೆ ನಮ್ಮ ಇನ್ಫ್ಲೂಯೆನ್ಸ್ ಹೇರ್ಬೇಕಂತೇಳಿ ಈ ಎರಡು ನಡುವೆ ಕಾಂಪಿಟೇಷನ್ ನಡೆದಿರ್ತೈತೆ ರೀ. ಅದ್ರಾಗ ಫಸ್ಟಿಗೆ ಏನು ಮಾಡ್ತೈತಿ, ಯು.ಎಸ್.ಎ ಗೆಲ್ತೈತೆ ರೀ. ಯು.ಎಸ್.ಎ ಏನು ಮಾಡ್ತೈತಿ, ರೆಜಾ ಪೆಹ್ಲ್ವಿ ಅನ್ನೋ ರಾಜನ್ನ ಇರಾನದ್ದು ರಾಜ ಮಾಡ್ತೈತೆ ರೀ. ಮಾಡಿ ಇವನ ಕೈಯಾಗ ಮಾಡರ್ನೈಜೇಷನ್, ವೆಸ್ಟರ್ನೈಜೇಷನ್, ಯು.ಎಸ್.ಎದ ಕಲ್ಚರ್ ಇದನ್ನು ಪ್ರಮೋಟ್ ಮಾಡಕ್ಕೆ ಹಚ್ತೈತೆ ರೀ. ಇವ ಇಲ್ಲೇ ಸುಮ್ ಕುಂದ್ರಲ್ರಿ ರೆಜಾ ಪೆಹ್ಲ್ವಿ. ಇವೇನು ಮಾಡ್ತಾನೆ, ಸೆಕ್ಯುಲರಿಸಮ್ನು ಸನಿಕ್ ಪ್ರಮೋಟ್ ಮಾಡಕ್ಕೆ ಚಾಲು ಮಾಡ್ತಾನೆ ರೀ. ಅಂದ್ರೆ ಇದು ಮುಸ್ಲಿಂ ಕಂಟ್ರಿ ರೀ ಕರೆ ಅಂದ್ರೆ ಇರಾನ್. ಏನು ಮಾಡ್ತೈತಿ, ಸೆಕ್ಯುಲರಿಸಮ್ ಅಂದ್ರೆ ಎಲ್ಲ ರಿಲಿಜನ್ಗಳಿಗೂ ಈಕ್ವಲ್ ಪವರ್ಸ್ ಕೊಡಕ್ಕೆ ಚಾಲು ಮಾಡ್ತಾನೆ ರೀ. ಇದು ರಿಲಿಜಿಯಸ್ ಆರ್ಥೋಡಾಕ್ಸ್ ಪೀಪಲ್ ಇರ್ತಾರಲ್ರಿ, ಅಂದ್ರೆ ಹಳೆಯ ತೆಲುಗು ಇರ್ತಾವಲ್ರಿ, ಧರ್ಮ ಫಾಲೋ ಮಾಡೋರು. ಇವನ ವಿರುದ್ಧ ಸಿಟ್ಟು ಗೆದ್ದು ಪ್ರೊಟೆಸ್ಟ್ ಮಾಡಕ್ಕೆ ಚಾಲು ಮಾಡ್ತಾರೆ. ಈ ಪ್ರೊಟೆಸ್ಟ್ ಮಾಡೋ ಮುಂದಾಗ ಇದು ಪರ್ಫೆಕ್ಟ್ ಅಪಾರ್ಚುನಿಟಿ ಅಲ್ಲಪ್ಪ ನಮಗಂತ ಹೇಳಿ ಇವ್ರು ಯು.ಎಸ್.ಎಸ್.ಆರ್ದವರು ಈ ಪ್ರೊಟೆಸ್ಟ್ ಮಾಡೋರ್ನ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿ ಅವಾಗ ಆಗುದ ಇಸ್ಲಾಮಿಕ್ ರೆವಲ್ಯೂಷನ್ 1979ದಾಗ ಇಸ್ಲಾಮಿಕ್ ರೆವಲ್ಯೂಷನ್ ಆಗುತ್ತೆ ರೀ. ಈಗ ನೀವು ಮೊನ್ನೆ ರೀಸೆಂಟ್ ನೋಡಿದ್ರಿ, ಯಾರು ಈ ಕಮೇನಿಯನ್ ಸಾಯ್ಬಿಡ್ದಾರ ಅಂತ ಹೇಳಿ. ಇವ ಏನದಾನಲ್ರಿ, ಈ ಇಸ್ಲಾಮಿಕ್ ರೆವಲ್ಯೂಷನ್ ಹೆಡ್ ಮಾಡಿದವನು ಇವನಲ್ಲಿ ಲೀಡರ್ ಇದಕ್ಕೆ. ಇವ ಏನು ಮಾಡ್ತಾನೆ, ಇದು ಇಸ್ಲಾಮಿಕ್ ರೆವಲ್ಯೂಷನ್ ಆಗಿ ಈ ರೆಜಾ ಪೆಹ್ಲ್ವಿನ ಎತ್ತಿ ಬಿಡ್ತಾರೆ. ಇವನ್ ಎತ್ತಿ ಕಮೇನಿನ ಇರಾನದು ಸುಪ್ರೀಂ ಲೀಡರ್ ಹಾಕನ್ರಿ. ಇಲ್ಲಿ ನಮ್ದು ಈ ಕ್ಯಾರೆಕ್ಟರ್ದ ಮನಗಂಡ ಫುಲ್ ಬೋಲ್ಡ್ ಕ್ಯಾರೆಕ್ಟರ್ ಇರ್ತಾರೆ. ಇದು ಅಂದ್ರೆ ಫುಲ್ ಟೋಟಲಿಟೇರಿಯನ್ ಡಿಕ್ಟೇಟರ್ ಇದ್ದಂಗೆ ರೀ. ಪೂರ್ತಿ ಶರಿಯಾ ಲಾನ ಇಂಪ್ಲಿಮೆಂಟ್ ಮಾಡ್ತಾನೆ ರೀ. ಅಂದ್ರೆ ರಿಲಿಜಿಯಸ್ ಲಾ. ಯಾವ ಹೆಣ್ಮಕ್ಳು ಬುರ್ಕಾ ಕಂಪಲ್ಸರಿ ಹಾಕೋಬೇಕು, ಯಾರಿಗೂ ಎಜುಕೇಷನ್, ವುಮೆನ್ ಎಜುಕೇಷನ್ ತೊಗೊಳಂಗಿಲ್ಲ, ಹಿಂಗೆಲ್ಲ ಫುಲ್ ಸ್ಟ್ರಿಕ್ಟ್ ಲಾಸ್ ಮಾಡ್ತಾನೆ ರೀ. ಅಂದ್ರೆ ಇರಾನ್ ಏನು ಮಾಡ್ತಾನೆ, ದೊಡ್ಡ ಒಂದು ಇಸ್ಲಾಮಿಕ್ ರಾಜ್ಯ ಅಂತೇಳಿ ಘೋಷಣೆ ಮಾಡ್ಬಿಡ್ತಾನೆ ರೀ.